ಮಾಧ್ಯಮ ಅನ್ನೋದು ತುಂಬ ಒಂದು ಜವಾಬ್ದಾರಿಯಿಂದ ಇರುವಂತಹ ಒಂದು ದೇಶದಲ್ಲಿ, ನಮ್ಮ ಸಂವಿಧಾನದಲ್ಲಿ, ಸಮಾಜದಲ್ಲಿ ಒಂದು ಬಹುಮುಖ್ಯವಾದಂಥ ಒಂದು ಅಂಗ. ತುಂಬ ಜವಾಬ್ದಾರಿಗಳಿರುತ್ತೆ ನಿಮಗೆ. ಆ ಜವಾಬ್ದಾರಿ ಜೊತೆಗೆ ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಸಾವಿರಾರು ಚಾನೆಲ್ಗಳಾಗ್ಬೋದು, ಪತ್ರಿಕೆ ಆಗ್ಬೋದು, ಸೋಷಿಯಲ್ ಮೀಡಿಯಾ ಆಗ್ಬೋದು, ಆನ್ಲೈನ್ ಪೋರ್ಟಲ್ಸ್ಗಳಾಗ್ಬೋದು, ಇವೆಲ್ಲವನ್ನ ಮೀರಿ ಒಂದು ಸುದ್ದಿಯನ್ನು ಜನರಿಗೆ ತಲುಪಿಸುವಂಥ ಕಾಂಪಿಟೇಷನ್ ಕೂಡ ಇರುತ್ತೆ. ಅಂಥ ನಿಟ್ಟಲ್ಲಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಜವಾಬ್ದಾರಿಯನ್ನು ಮರಿದೆ ಜನರಿಗೆ ಒಳ್ಳೆಯ ಸುದ್ದಿಯನ್ನು ತಲುಪಿಸ್ತಾ, ಸಮಾಜದಲ್ಲಿರುವಂತಹ ನ್ಯಾಯ ಅನ್ಯಾಯಗಳಾಗ್ಬೋದು, ಸತ್ಯಾಸತ್ಯತೆಗಳಿರ್ಬೋದು, ಎಲ್ಲವನ್ನು ಜನರಿಗೆ ತಲುಪಿಸ್ತಾ, ನಿಮಗೆ ಒಂದು ಸಮಯದ ಬೌಂಡ್ರಿ ಇರಲ್ಲ, ಅದು ಹಗಲು ರಾತ್ರಿ ಅಂತಿರಲ್ಲ. ಬ್ರೇಕಿಂಗ್ ನ್ಯೂಸ್ ಅದು ಎಷ್ಟೊತ್ತು ಬೇಕಾದ್ರೂ ಆಗ್ಬೋದು. ಸೊ ಎಲ್ಲಿ ಬ್ರೇಕ್ ಆದ್ರೂ ಫಸ್ಟ್ ಇರಬೇಕಾಗಿರೋದು ನೀವು. ಅಂಥ ಒಂದು ಸಿಚುವೇಶನಲ್ಲಿ ಕೆಲಸ ಮಾಡ್ತಿರ್ತೀರ. ಮಾಧ್ಯಮದವ್ರಿಗೆ ಕೆಲವರು ನೆಗೆಟಿವ್ ಆಗಿ ಕೂಡ ಮಾತಾಡ್ತಿರ್ತಾರೆ, ತೋರಿಸ್ತಾರೆ, ತುಂಬ ಎಕ್ಸಾಗ್ರೇಟ್ ಮಾಡ್ತಾರೆ. ಆದರೆ ಮಾಧ್ಯಮದಲ್ಲಿ ಇವತ್ತು ಜನರು ಯಾವಾಗಲೂ ಹೇಳ್ತಾ ಇರ್ತೀವಿ, ಜನ ಎಷ್ಟು ಬ್ಯುಸಿ ಇದ್ದಾರೆ ಅಂತಂದರೆ ಹೆಚ್ಚು ಸಮಯ ಅವರು ಫೋನಲ್ಲಿ ಕಳೀತಾ ಇರ್ತಾರೆ. ಎಲ್ಲರದ್ದು ಸ್ಕ್ರೀನ್ ಟೈಮ್ ನೀವೇ ಚೆಕ್ ಮಾಡ್ಕೊಂಡು ಇರುತ್ತೆ, ಮೋಸ್ಟ್ಲಿ ಒಂದು 4-5 ಅವರ್ಸ್ ಇರುತ್ತೆ. ಅಂಥದ್ರಲ್ಲಿ ಅವರಿಗೆ ಸುದ್ದಿಯನ್ನು ತಲುಪಿಸಬೇಕು, ಸಮಾಜದಲ್ಲಿ ಒಳ್ಳೆಯ ಕೆಲಸಗಳಿಗೆ ಅಥವಾ ಜನರಿಗೆ ಆಗಿರುವಂಥ ಅನ್ಯಾಯದ ವಿರುದ್ಧ ನಿಂತು ಜನರಿಗೆ ನ್ಯಾಯ ಸಿಗುವಂಥದ್ದು ಅಥವಾ ಸರ್ಕಾರದ ಗಮನವನ್ನು ಸೆಳೆಯುವಂಥದ್ದಾಗ್ಬೋದು, ಎಲ್ಲ ವಿಚಾರವನ್ನು ಅವರಿಗೆ ತಲುಪಿಸುವ ನಿಟ್ಟಲ್ಲಿ ಅದ್ಭುತ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀರ. ಸೊ ಅಂಥ ಮಾಧ್ಯಮದವರಿಗೆ ಹೇಳಕೊಂಡ್ರೆ ಇನ್ನೂ ತುಂಬ ದೊಡ್ಡ ಲಿಸ್ಟ್ ಇದೆ. ಅಂಥ ಮಾಧ್ಯಮದವರಿಗೆ TNIT ಅವರು ಇಡೀ ಸೌತ್ ಇಂಡಿಯಾದಲ್ಲಿರುವಂಥ ಎಲ್ಲ ಮಾಧ್ಯಮದವರಿಗೆ ಒಂದು ಪ್ರಶಸ್ತಿಯ ಪ್ರದಾನ ಮಾಡುವಂಥ ಒಂದು ಸಮಾರಂಭವನ್ನು ಹಾಕ್ಕೊಂಡಿದ್ದಾರೆ. ಮೊದಲನೇದಾಗಿ ಅವರಿಗೆ ನಾನು ಬೆಸ್ಟ್ ವಿಷಯಗಳನ್ನು ತಿಳಿಸ್ತೀನಿ. ಒಂದು ಅದ್ಭುತ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ ಅಂತ ಕಮಿಟ್ ಆಗಿರಲಿಲ್ಲ, ಬರೋಕ್ಕಾಗಲ್ಲ ಅಂತ ಹೇಳಿದ್ದೆ. ಯಾಕಂದರೆ ಇದೇ ಸಮಯಕ್ಕೆ ನಾನು ಇನ್ನೊಂದು ಕಾರ್ಯಕ್ರಮ ಒಪ್ಕೊಂಡಿದ್ದೆ. ಸೊ ಮತ್ತೆ ಒಂದಷ್ಟು ಜನ ಸ್ನೇಹಿತರು ಕೇಳಿದ್ರು, ಇಲ್ಲ ಒಂದು 5 ನಿಮಿಷ ಬಂದೋಗಿ ಅಂತ ಅಂದ್ಕೊಂಡು. ನಾನು ಬಿಡುವಿಲ್ಲ ಅಂತಂದ್ರೆ ಯಾಕೆ ಬಂದೆ ಅಂತಂದರೆ, ನನ್ನ ಜೀವನದಲ್ಲಿ ಮಾಧ್ಯಮ ಮತ್ತು ನನ್ನ ಸುಮಾರು ಜನ ಮಾಧ್ಯಮದ ಸ್ನೇಹಿತರುಗಳು, ಇದು ನಾನು ಇಂಡಸ್ಟ್ರಿಗೆ ಬಂದಾಗಿಂದ ನನ್ನ ರಿಕ್ಕಿ ಸಿನಿಮಾದಿಂದ ಶುರುವಾಗಿ ಇವತ್ತಿನವರೆಗೆ ಜರ್ನಿಯಲ್ಲಿ ನಾವೆಲ್ಲ ಸಿನಿಮಾವನ್ನು ಜನರು ತಲುಪಿಸೋದ್ರಲ್ಲಿ ನಿಮ್ಮ ಒಂದು ಸಹಾಯ ಆಗ್ಬೋದು, ಬೆಂಬಲ ಆಗ್ಬೋದು, ತುಂಬ ದೊಡ್ಡದಾಗಿದೆ. ಹಾಗಾಗಿ ನಿಮಗೆ ನಾನು ಕೃತಜ್ಞತೆಯಿಂದ ಇದ್ದೀನಿ, ಒಂದು ಋಣ ಇದೆ ನನಗೆ. ಹಾಗಾಗಿ ನನಗೆ ಮಾಧ್ಯಮದವರು ಒಂದು ಕಾರ್ಯಕ್ರಮ ಅಂದ ತಕ್ಷಣ ಒಂದು 5 ನಿಮಿಷ 10 ನಿಮಿಷ ಒಂದು ಹೋಗಿ ಬರಬೇಕು ಅಂತ ಅಂದ್ಕೊಂಡು ನನ್ನ ಟೀಮ್ ಜೊತೆಗೂ ನಾನು ಅದನ್ನು ಹೇಳ್ತಾ ಇದ್ದೆ. ಹೇಗಾದರೂ ಮಾಡಿ ಟೈಮ್ ಆಗುತ್ತೆ ನೋಡಿ ಒಂದು ಹೋಗಿ ಬರೋಣ ಅಂತ ಅಂದ್ಕೊಂಡು ನನಗೆ ಬರುವಂಥ ಒಂದು ಅವಕಾಶ ಸಿಕ್ತು. ಪಾರ್ಟಿಸಿಪೇಟ್ ಮಾಡಿರುವಂಥ ಎಲ್ರಿಗೂ ಆಲ್ ದ ಬೆಸ್ಟ್. ಅದರಲ್ಲೂ ನಮ್ಮೊಂದು ಸ್ವಲ್ಪ ಎಕ್ಸ್ಟ್ರಾ ಇದಿರುತ್ತೆ, ಕನ್ನಡದ ಮಾಧ್ಯಮದವ್ರಿಗೆ ಸ್ವಲ್ಪ ಜಾಸ್ತಿ ಪ್ರಶಸ್ತಿ ಬರುತ್ತೆ ಅಂದರೆ ಫಸ್ಟ್ ಪ್ರೈಸು ನ್ಯೂಸ್ ಫಸ್ಟ್ ಅವ್ರಿಗೆ ಕೊಡೋ ಥರದ ಒಂದು ಅಪಾರ್ಚುನಿಟಿ ಸಿಕ್ತು ನನಗೆ. ಇನ್ನು ಹೆಚ್ಚೆಚ್ಚು ನಮ್ಮ ಮಾಧ್ಯಮದವರು ಸುಮಾರಷ್ಟು ಗೆಲ್ಲಿ ಅದೇ ಥರದಲ್ಲಿ ಅದ್ಭುತ ಕೆಲಸಗಳು ಮಾಡ್ತಿರುವಂಥ ಮಾಧ್ಯಮದ ರಿಪೋರ್ಟರ್ಸ್ಗಳಾಗ್ಬೋದು, ಕಾರ್ಯಕ್ರಮಗಳಾಗ್ಬೋದು, ಚಾನಲ್ಸ್ ಆಗ್ಬೋದು, ಗೆದ್ದವರಿಗೆ, ಪಾರ್ಟಿಸಿಪೇಟ್ ಮಾಡಿದವರಿಗೆ, ನೆರವೇರಿದಂಥ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಲ್ಲೇ ಇರಬೇಕು. ಇದೀಗ ರಿಷಬ್ ಶೆಟ್ಟಿ ಸರ್ ಅವರನ್ನು ಗೌರವಿಸಬೇಕು ಅಂತ ಹೇಳಿ ದ ನ್ಯೂ ಇಂಡಿಯನ್ ಟೈಮ್ಸ್ ಇದರ CEO ಆಗಿರುವ ರಘು ಭಟ್ ಅವರು, ಅದೇ ರೀತಿಯಾಗಿ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ